ಕೆಲವೇ ಕ್ಷಣಗಳಲ್ಲಿ ಎನ್ಡಿಎ ಒಕ್ಕೂಟದ ಮೀಟಿಂಗ್ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೋದಿ ನಿವಾಸದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಇದು. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸ. ಸದ್ಯ ಅವರಿಗೆ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಮೋದಿ. ತಮ್ಮ ಕ್ಯಾಬಿನೆಟ್ನ ಸದಸ್ಯರ ರೆಸಿಗ್ನೇಷನ್ ಎಲ್ಲವನ್ನು ಕೂಡ ಸಲ್ಲಿಸಿದ್ದಾರೆ. ಯಾಕಂತ ಅಂದ್ರೆ ಈಗ 17ನೇ ಲೋಕಸಭಾ ಅವಧಿಯನ್ನ ಅಥವಾ 17ನೇ ಲೋಕಸಭೆಗೆ ಸಂಬಂಧಪಟ್ಟಾಗಿನ ಸರ್ಕಾರವನ್ನ ವಿಸರ್ಜಿಸಲಾಗಿದೆ. ಅದಾದ ನಂತರ ಈಗ 18ನೇ ಲೋಕಸಭಾ ಅವಧಿಗೆ ಸಂಬಂಧಪಟ್ಟಾಗೆ ಸರ್ಕಾರ ರಚಿಸೋದಕ್ಕೆ ತಮ್ಮ ಹಕ್ಕನ್ನ ಕೂಡ ಮಂಡಿಸಿದ್ದಾರೆ. ಬಟ್ ಈಗ ತಮ್ಮ ಜೊತೆಗಿರುವಂತ ನಂಬರ್ಸ್ ಅನ್ನ ಅಥವಾ ಸದಸ್ಯರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಪ್ರಧಾನಿ ಅಂದ್ರೆ ಮೋದಿ ಅವರಿಗಿದೆ. ಪ್ರಧಾನಿ ಅನ್ನೋದಕ್ಕಿಂತ ಮೋದಿ ಅವರಿಗಿದೆ. ಸೊ ಘಟಾನುಘಟಿಗಳೆಲ್ಲ ಸೇರಿ ಚರ್ಚೆ ಮಾಡ್ತಾರೆ. ಎನ್ಡಿಎ ಮಿತ್ರಕೂಟದ ನಾಯಕರುಗಳ ಜೊತೆಗೆ ಅವರು ಸಭೆಯನ್ನ ನಡೆಸೋರಿದ್ದಾರೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಡಿಎ ಒಕ್ಕೂಟದ ಮೀಟಿಂಗ್ ಸಂಬಂಧಪಟ್ಟ ಹಾಗೆ ಹಲವು ಸದಸ್ಯರುಗಳು ಈಗ ಆಲ್ರೆಡಿ ಪ್ರಧಾನಿ ಅವರನ್ನ ಭೇಟಿ ಆಗಿದ್ದಾರೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಟಿಡಿಪಿಗೆ ಸಂಬಂಧಪಟ್ಟ ಹಾಗೆ ಚಂದ್ರಬಾಬು ನಾಯ್ಡು, ಹಾಗೆ ಜನಸೇನಾ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪವನ್ ಕಲ್ಯಾಣ್. ಅದರಲ್ಲೂ ಚಂದ್ರಬಾಬು ನಾಯ್ಡು ಅವರಂತೂ ಈ ಬಾರಿಯ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಹಿಸೋರಿದ್ದಾರೆ. ಹಿಂದೆ ವಾಜಪೇಯಿ ಅವರ ಸರ್ಕಾರ ರಚಿಸಿದಂತ ಸಂದರ್ಭದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ರು. ಬಟ್ ಅವಾಗ ಮೈತ್ರಿಗೆ ಸಂಬಂಧಪಟ್ಟಂಗೆ ಏನೂ ಗೊಂದಲ ಇರ್ತಿರ್ಲಿಲ್ಲ. ಸೊ ಯಾಕಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ಅಷ್ಟೊಂದು ಒಳ್ಳೆ ರೀತಿಯಾದಂತಹ ಸಂಬಂಧವನ್ನ ಉಳಿದಂತ ಅವರ ಮಿತ್ರ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನ ಸದಸ್ಯರು ಹೊಂದಿದ್ರು. ಆದ್ರೆ ಈಗಿರುವಂತ ಬಿಜೆಪಿ ಅಥವಾ ಈಗಿರುವಂತ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮಿತ್ರ ಪಕ್ಷಗಳ ಸಂಬಂಧ ಅದೆಷ್ಟು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ಇದೇ ಚಂದ್ರಬಾಬು ನಾಯ್ಡು ಅವರು ಪ್ರಧಾನಿಯಾಗಿ ಮೋದಿ ಅವರನ್ನ ಸಹಿಸ್ಕೊಳ್ಳೋಕ್ ಆಗಲ್ಲ. ಸೊ ಅವರ ಕಾರ್ಯ ನಮ್ಗೆ ಇಷ್ಟ ತರ್ತಾ ಇಲ್ಲ. ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬಹಳ ಅನ್ಯಾಯವನ್ನ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ಕೇಳದಂತ ಅನುದಾನವನ್ನ ಕೊಡ್ತಾ ಇಲ್ಲ ಅಂತ ಹಿಂದೆ ಸಿಟ್ಟು ಮಾಡ್ಕೊಂಡು ಹೋಗಿದ್ರು. ಇನ್ನು ಉಳಿದಂತ ಮತ್ತೊಬ್ರು ನಾಯಕರನ್ನ ನಿತೀಶ್ ಕುಮಾರ್. ಸೊ ಇವ್ರನ್ನೆಲ್ಲ ಈಗ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಕೂಡ ತೆರಳಿದ್ದಾರೆ. ಹೇಳಿ ಕೇಳಿ ಜೆಡಿಎಸ್ ಈಗ ಎನ್ಡಿಎಯ ಭಾಗ. ಈಗ ಕರ್ನಾಟಕ ಭವನಕ್ಕೆ ಹೋಗಿದ್ರು. ಈಗ ಆಲ್ರೆಡಿ ದೆಹಲಿಗೆ ಹೋಗಿದ್ರು. ಅಲ್ಲಿ ಕರ್ನಾಟಕ ಭವನದಲ್ಲಿ ಇದ್ರು ಕುಮಾರಸ್ವಾಮಿ ಅವರು. ಅಲ್ಲಿಂದ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಮೋದಿ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಕೂಡ ತೆರಳಿದ್ದಾರೆ. ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿ ಎನ್ಡಿಎ ಮಿತ್ರಕೂಟದ ಸಭೆಯಲ್ಲಿ ಭಾಗಿಯಾಗ್ತಾರೆ ಕುಮಾರಸ್ವಾಮಿ ಅವರು. ಹೀಗೆ ಮೋದಿ ಅವರ ನಿವಾಸದಲ್ಲಿ ಇದೀಗ ರಾಜಕೀಯ ಚಟುವಟಿಕೆಗಳು ಬಹಳ ಗರಿಗೆದರ್ತಾ ಇದೆ. ಯಾವ ಮಟ್ಟಿಗೆ ಅಂತಾನೆ ಸರ್ಕಾರ ರಚನೆಗೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳೋದು, ತಮ್ಮ ಮಿತ್ರ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ನಾಯಕರುಗಳ ವಿಶ್ವಾಸವನ್ನ ಇಟ್ಕೊಳ್ಬೇಕಾದಂತದ್ದು ಅನಿವಾರ್ಯತೆ ಮೋದಿ ಅವರಿಗಿದೆ. ಸಹಜವಾಗಿ ಮೋದಿ ಅವರಿಗೂ ಕೂಡ ಗೊತ್ತಿರುತ್ತೆ ಈಗಿರುವಂತಹ ಎನ್ಡಿಎ ಮಿತ್ರಕೂಟಕ್ಕೆ ಸಂಬಂಧಪಟ್ಟಾಗಿನ ಸದಸ್ಯರುಗಳು ತಮ್ಮದೇ ಆದಂತಹ ಡಿಮಾಂಡ್ಗಳನ್ನು ಇಡ್ತಾರೆ. ತನಗೆ ಇಂಥ ಖಾತೆಗಳು ಬೇಕು, ಅಂಥ ಖಾತೆಗಳು ಬೇಕು ಅನ್ನುವಂಥ ರೀತಿಯಾಗಿ ಡಿಮಾಂಡ್ ಅನ್ನ ಇಟ್ಟವ್ರು ಇದ್ದಾರೆ. ಸೊ ಅದಕ್ಕೆಲ್ಲ ಒಪ್ಪೋದು, ಆ ಚೌಕಾಸಿ ಮತ್ತೊಂದು ಈ ಕ್ಷಣದಿಂದನೇ ಆರಂಭ ಆಗ್ತಾ ಹೋಗುತ್ತೆ. ಅದರ ಆರಂಭದ ಭಾಗ ಅಂತ ಇದೆಲ್ಲದರ ಮುಖ್ಯ ಉದ್ದೇಶ ಅಂತ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ತಮಗಿರುವಂತ ನಂಬರ್ಸ್ 20 ಸ್ಥಾನ ಹೆಚ್ಚಿಗೆ ಇದೆ. ಈಗ ಆಲ್ರೆಡಿ ಹೇಳಬೇಕು ಅಂತ ಅಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ 272 ಸ್ಥಾನಗಳು ಬೇಕು. ಎನ್ಡಿಎ ಈಗ ಆಲ್ರೆಡಿ 292 ಸ್ಥಾನಗಳನ್ನ ಗೆದ್ದಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಒಂದೇ ಪಕ್ಷ ಸರ್ಕಾರ ರಚನೆ ಮಾಡೋಕೆ ಈ ಬಾರಿ ಕಳೆದ 2 ಬಾರಿ ರೀತಿಯಾಗಿ ಅವಕಾಶ ಇಲ್ಲ. ಹೀಗಾಗಿ ಮಿತ್ರ ಪಕ್ಷಗಳ ವಿಶ್ವಾಸ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮ ಜೊತೆಗೆ ಅವರನ್ನು ಇಟ್ಕೊಂಡು ಮುಂದಕ್ಕೆ ಹೋಗಬೇಕಾದಂತ ನಿಟ್ಟಿನಲ್ಲಿ ಇದು ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಈಗಿನಿಂದ ಆರಂಭ ಆಗುವಂತ ಚಟುವಟಿಕೆಗಳು. ಮೋದಿ ನಿವಾಸಕ್ಕೆ ತೆರಳಿದ್ದಾರೆ ಚಂದ್ರಬಾಬು ನಾಯ್ಡು. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸ. 16 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ ಚಂದ್ರಬಾಬು ನಾಯ್ಡು. ಎನ್ಡಿಎ ಸಭೆಯಲ್ಲಿ ಭಾಗಿಯಾಗ್ತಾರೆ ಚಂದ್ರಬಾಬು ನಾಯ್ಡು. ಮೋದಿ ನಿವಾಸವನ್ನ ಸದ್ಯ ಚಂದ್ರಬಾಬು ನಾಯ್ಡು ಕೂಡ ತಲುಪಿದ್ದಾರೆ. ಮೋದಿ ಅವರಿಗೆ ಕಂಗ್ರಾಚುಲೇಟ್ ಮಾಡಿದ್ದಾರೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸಕ್ಕೆ ಅವರು ಸದ್ಯ ಈಗ ತೆರಳಿದ್ದಾರೆ. ಹೇಳಿ ಕೇಳಿ 2014ರ ಸಂದರ್ಭದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ಎನ್ಡಿಎಯ ಭಾಗನೇ ಆಗಿದ್ರು. ಬಟ್ ಬದಲಾದಂತಹ ಸನ್ನಿವೇಶದಲ್ಲಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ, ಯಾಕಂತಂದ್ರೆ ಒಂದು ಹೊಸ ಸ್ಟೇಟ್ ಮಾಡಲಾಗಿತ್ತು ಅಂತ ಅಂದ್ರೆ ಇರುವಂತಹ ಸ್ಟೇಟ್ ಅನ್ನ ಇಬ್ಬಾಗ ಮಾಡಲಾಗಿತ್ತು, ತೆಲಂಗಾಣ ಮತ್ತೆ ಆಂಧ್ರ ಅಂತ ಹೇಳಿ. ಆದ್ರೆ ಆಂಧ್ರ ಪ್ರದೇಶಕ್ಕೆ ಒಂದು ಕ್ಯಾಪಿಟಲ್ ಕೂಡ ಇಲ್ಲದೆ ಇದ್ದಂತ ಸನ್ನಿವೇಶ. ಯಾಕಂದ್ರೆ ಹೈದರಾಬಾದ್ ಅನ್ನ ತೆಲಂಗಾಣಕ್ಕೆ ಕೊಟ್ಬಿಟ್ರು. ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ಒಂದು ಕ್ಯಾಪಿಟಲ್ ಬೇಕಿತ್ತು. ಅಮರಾವತಿಯನ್ನ ಮಾಡ್ತೀನಿ ಅಂತ ಚಂದ್ರಬಾಬು ನಾಯ್ಡು ಅವರು ಹೋದ್ರು. ಅದಾದ ನಂತರದಲ್ಲಿ ಹೆಚ್ಚಿನ ಅನುದಾನ ಬೇಕಿತ್ತು. ಒಂದು ಸ್ಪೆಷಲ್ ಸ್ಟೇಟಸ್ ಕೊಡಿ ನಮ್ಗೆ ಅನ್ನುವಂಥದ್ದನ್ನು ಅವ್ರು ಕೇಳ್ಕೊಂಡ್ರು. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಸುತಾರಾಮ್ ಚಂದ್ರಬಾಬು ನಾಯ್ಡು ಅವರ ಆ ಬೇಡಿಕೆಯನ್ನ ಒಪ್ಪಲಿಲ್ಲ. ಅವರು ಕೂಡ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದ್ರು. ಹಿಂದೆ ಎಲ್ಲ ಈ ಮತ್ತೊಂದು ಘಟಬಂಧನ ಮಾಡುವಂತ ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಾತ್ರ ಕೂಡ ಬಹಳ ಜೋರಾಗೇ ಇತ್ತು. ಬಟ್ ಅದಾದ ನಂತರದಲ್ಲಿ ಕಳೆದ ಬಾರಿಯ ಚುನಾವಣೆ ಅವ್ರು ಫೇಸ್ ಮಾಡಿದ್ದು ಬಹಳ ಹೀನಾಯ ಸೋಲುಂಡಿದ್ದು. ವಿಧಾನಸಭೆಯ ಚುನಾವಣೆಯನ್ನು ಕೂಡ ಅವರು ಕಳೆದುಕೊಂಡಿದ್ದು. ಜಗನ್ ಆ ನಂತರದಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಚಂದ್ರಬಾಬು ನಾಯ್ಡು ಅವರು ಮತ್ತೆ ಜೈಲಿಗೆ ಹೋಗಿದ್ದು.
ಈಗ ಅವರಿಗೂ ಕೂಡ ಅವಶ್ಯಕತೆ ಇತ್ತು, ಮತ್ತೆ NDAಯ ಭಾಗ ಆದ್ರೂ ಈ ಬಾರಿ ಬಹಳ ಅಭೂತಪೂರ್ವವಾದಂಥ ಗೆಲುವನ್ನ ಅವರು ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ, ಆಮೇಲೆ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅವ್ರು ಪಡೆದಿದ್ದಾರೆ. ಸೊ ಈಗ ಸಹಜವಾಗಿ ಅವರು ಒಂದಷ್ಟು ಡಿಮಾಂಡ್ಸ್ ಅನ್ನ ಇಡೋರಿರ್ತಾರೆ. ಸೊ ಈ ರೀತಿಯಾದಂಥ ಬೆಳವಣಿಗೆಗಳು ಸದ್ಯ ಈಗ ಪ್ರಧಾನಿ ನಿವಾಸದ ಬಳಿ ಆಗ್ತಾ ಇದೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಪ್ರಧಾನಿ ಅಂದ್ರೆ ಮೋದಿ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿಯಿಂದ ನಾವು ಪ್ರತಿನಿಧಿ ಪ್ರಸನ್ನ ಕೂಡ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮೋದಿ ನಿವಾಸದ ಬಳಿ ಏನಾಗ್ತಾ ಇದೆ ಅನ್ನೋ ವಿಚಾರವಾಗಿ ಹರೀಶ್, ಮೋದಿ ಅವರ ನಿವಾಸದಲ್ಲಿ ಈಗ ಹೇಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ? ಈಗ ಎಲ್ಲರೂ ಕಣ್ಣಿರುವಂತದ್ದು ಓಕೆ, ಚಂದ್ರಬಾಬು ನಾಯ್ಡು ಅವ್ರು ಏನೋ ಬಂದ್ಬಿಡ್ತಾರೆ, ಸಮಸ್ಯೆ ಇಲ್ಲ. ನಿತೀಶ್ ಕುಮಾರ್ ಬಂದ್ರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ, ಉಳಿದಂತ ನಾಯಕರುಗಳ ವಿಶ್ವಾಸ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಈಗಿಂದ ಹೇಗೆ ಆರಂಭ ಆಗ್ತಾ ಹೋಗುತ್ತೆ ಹರೀಶ್? ಮಲ್ತೇಶ್, ಈಗ NDA ನಾಯಕರ ಸಭೆ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಆರಂಭ ಆಗಿದೆ. ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಈಗ ಸಭೆ ಆರಂಭ ಆಗಿದೆ. ಸಭೆಗೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ ಜೊತೆಗೆ NDA ಅಂಗಪಕ್ಷದ ನಾಯಕರುಗಳು ಕೂಡ ಬಂದಿರುವಂತದ್ದು. JDU ನಾಯಕ ನಿತೀಶ್ ಕುಮಾರ್, TDP ನಾಯಕ ಚಂದ್ರಬಾಬು ನಾಯ್ಡು, JDS ನಾಯಕ HD ಕುಮಾರಸ್ವಾಮಿ ಅವರು, ಚಿರಾಗ್ ಪಾಸ್ವಾನ್ ಅವರು, ಜಿತಿನ್ ರಾಮ್ ಮಾಂಜಿ ಅವರು, ಮಹಾರಾಷ್ಟ್ರದ ಶಿವಸೇನೆಯ ಏಕನಾಥ್ ಶಿಂದೆ ಅವರು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮೊದಲಿಗೆ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ NDA ಒಂದು ಬಹುಮತವನ್ನು ಪಡೆದಿರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನುಳಿದಂತ ಅಂಗಪಕ್ಷಗಳ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ನಿಮ್ಮ ಸಹಕಾರದಿಂದ ಮತ್ತೊಮ್ಮೆ NDA ಅಧಿಕಾರವನ್ನ ಹಿಡಿಯುವತ್ತ ಬಂದಿರೋದಕ್ಕೆ ಸಾಧ್ಯ ಆಗಿದೆ, ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತೆ NDA ಪಕ್ಷದ ಅಂಗಪಕ್ಷಗಳ ನಾಯಕರು ಕೂಡ ನಿಮ್ಮ ಒಂದು ಸಹಕಾರ, ನಿಮ್ಮದೊಂದು ಪ್ರಚಾರದಿಂದಲೇ ಕೂಡ NDA ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ, ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು ಅಂತ ಧನ್ಯವಾದ ವಿನಿಮಯ ಮಾಡಿಕೊಳ್ಳುವಂತಹ ಕೆಲಸ ನಡೆಯುತ್ತೆ ಮೊದಲ ನಂತರ ಆಮೇಲೆ ಏನಾಗುತ್ತೆ, NDA ಮೈತ್ರಿಕೂಟ ಸರ್ಕಾರ ರಚನೆಯ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಹೋಗ್ತವೆ. ಒಂದೊಂದೇ ಪಕ್ಷಗಳು ತಮ್ಮ ಬೇಡಿಕೆಗಳು ಏನು ಅನ್ನುವಂತಹದನ್ನ ಬಹಿರಂಗವಾಗಿ ಇಡಬಹುದು ಅಥವಾ ಪ್ರತ್ಯೇಕವಾಗಿಯೂ ಇಡಬಹುದು. ಅಂದ್ರೆ ಒಂದ್ ವೇಳೆ ಬಹಿರಂಗವಾಗಿ ಇಟ್ಟರು ಅಂತಂದ್ರೆ TDP ನಾಯಕರುಗಳು ಕೂಡ ಸಾಕಷ್ಟು ಬೇಡಿಕೆಯನ್ನ ಮುಂದೆ ಇಟ್ಟಿದ್ದಾರೆ, ಬಿಜೆಪಿ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನಿಷ್ಠ 4 ಸಚಿವ ಸ್ಥಾನಗಳು, ಸ್ಪೀಕರ್ ಸ್ಥಾನ ಬೇಕು ಅನ್ನುವಂತಹದನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನು JDU ಕೂಡ ಸಚಿವ ಸ್ಥಾನ ಹಾಗೆ ಸ್ಪೀಕರ್ ಸ್ಥಾನವೂ ಕೂಡ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ ಇನ್ನು ಚಿರಾಗ್ ಪಾಸ್ವಾನ್ ಅವರು ಕೂಡ 2 ಸಚಿವ ಸ್ಥಾನಗಳು ಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹದ್ದು. ಆದ್ರೆ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅವರು ಕೂಡ ಒಂದು ಹೇಳಿ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಕೃಷಿ ವಲಯ ಅಂತಂದ್ರೆ ನನಗೆ ಆಸಕ್ತಿದಾಯಕ ವಿಚಾರ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ಕೃಷಿ ಖಾತೆಗೆ ಅವರು ಕೂಡ ಬೇಡಿಕೆ ಇಡ್ತಾ ಇರಬಹುದು ಅನ್ನುವಂತಹದ್ದು. ಹೀಗೆ ಎಲ್ಲಾ ಅಂಗಪಕ್ಷಗಳು ಕೂಡ ತಮ್ಮದೇ ಆದಂತಹ ಬೇಡಿಕೆಯನ್ನ ಇಡ್ತಾ ಇವೆ. ಯಾಕೆಂದ್ರೆ ಈಗ ಬೇಡಿಕೆ ಇಡಬೇಕಾದಂತಹ ಪರಿಸ್ಥಿತಿ ಈಗ ಬಂದಿದೆ. ಬಿಜೆಪಿ ಬಹುಮತ ಇಲ್ಲ, 32 ಸ್ಥಾನಗಳ ಕೊರತೆ ಇದೆ ಬಿಜೆಪಿಗೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳ ಸಹಕಾರ ಅಗತ್ಯ ಇದೆ ಬಿಜೆಪಿಗೆ. ಅವರ ಬೇಡಿಕೆಗೆ ಮನ್ನಣೆಯನ್ನು ಕೊಡಲೇಬೇಕಾಗತ್ತೆ. ಈ ಒಂದು ಚಾನ್ಸ್ ಅಲ್ಲೇ ಎಲ್ಲ ಅಂಗ ಪಕ್ಷಗಳು ಈಗ ತಮ್ಮ ಬೇಡಿಕೆಯನ್ನ ಮುಂದಿಡ್ತಿವೆ. ಇನ್ನು ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಅವರು ಹಾಗೂ JDU ನಾಯಕ ನಿತೀಶ್ ಕುಮಾರ್ ಅವ್ರನ್ನ NDA ಒಳಗೆ ಸೇರಿಸ್ಕೊಂಡು ಅವ್ರನ್ನ ಮನವೊಲಿಸ್ಲಿಕ್ಕೆ ಆಗುತ್ತಾ, ಅವರ ಬೇಡಿಕೆಗಳನ್ನೆಲ್ಲ ಇವರು ಒಪ್ತಾರಾ ಅಥವಾ ಅವ್ರ ಬೇಡಿಕೆಗಳಿಗೆ ಒಪ್ತಲಿದ್ರೆ ಅವರು ಮುಂದೆ ತೆಗೆದುಕೊಳ್ಳುವಂತಹ ನಿರ್ಣಯಗಳೇನು, ಇವೆಲ್ಲವೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಸಂಪೂರ್ಣವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂಗಪಕ್ಷಗಳನ್ನ ಬಿಜೆಪಿ ನಾಯಕರುಗಳು ಯಾವ ರೀತಿ ನಡೆಸ್ಕೊಂಡಿದ್ರು ಅನ್ನುವಂಥ ಅನುಭವ JDU ನಾಯಕರಿಗೂ ಇದೆ, TDP ನಾಯಕರಿಗೂ ಇದೆ, ಮತ್ತೆ ಇನ್ನಿತರ ಪಕ್ಷಗಳಿಗೂ ಇದೆ. ಮತ್ತೆ ಅಕಾಲಿದಳ ಯಾಕೆ ಬಿಟ್ಟೋಯ್ತು, ಶಿವಸೇನೆ ಯಾಕೆ ಬಿಟ್ಟೋಯ್ತು, ಇನ್ನು AIDMK ಯಾಕೆ ಬಿಟ್ಟೋಯ್ತು NDA ಇಂದ, ಇವೆಲ್ಲವೂ ಕೂಡ ಚರ್ಚೆಗೆ ಬರ್ತವೆ. ಮತ್ತೆ ಬೆಳಗ್ಗೆನೆ TDP ನಾಯಕ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತನ್ನ ಹೇಳಿದ್ದಾರೆ, ನನಗೆ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ರಾಜಕೀಯ ತಿಳುವಳಿಕೆ ನನಗೆ ಇದೆ, ಸಾಕಷ್ಟು ಸರ್ಕಾರಗಳ ರಚನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ, ನನಗೆ ನನ್ನದೇ ಆದಂಥ ಅನುಭವ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ನೇರವಾಗಿ ಹೋಗಿ ನಾನು NDAಗೆ ಶರಣಾಗಲ್ಲ ಅನ್ನುವಂಥ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮದೊಂದು ಬೇಡಿಕೆ ಇರುತ್ತೆ, ಅಂದ್ರೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡಿ ಅನ್ನುವಂಥ ಬೇಡಿಕೆ ಇರ್ಬೋದು, ಅಥವಾ JDU ನಾಯಕರು ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಇದು ತುಂಬಾ ಹಳೆಯ ಬೇಡಿಕೆ. NDA ಜೊತೆ ಇದ್ದಂತಹ ಸಂದರ್ಭದಲ್ಲಿ JDU ನಾಯಕರುಗಳು ಇದೇ ಬೇಡಿಕೆಯನ್ನು ಇಟ್ಟಿದ್ರು, TDP ನಾಯಕರುಗಳು ಕೂಡ ಇದೇ ಬೇಡಿಕೆ ಇಟ್ಟಿದ್ರು. ಯಾವಾಗ NDA ಇಂದ ಹೊರಗೆ ಬಂದಿದ್ರು,
ಚಂದ್ರಬಾಬು ನಾಯ್ಡು ಅವರು ಅಂತ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಬಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೊಂದು ಅಪ್ರಜಾಸತ್ತಾತ್ಮಕ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹರಿಯಾದಿದ್ರು. ಅದು ಬೇರೆ ವಿಚಾರ. ಈಗ 3 ತಿಂಗಳ ಹಿಂದೆ ಅಂದ್ರೆ ಚುನಾವಣೆಗೂ ಮುಂಚೆ ಈಗ NDA ಜೊತೆ ಸೇರ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಚರ್ಚೆಗೆ ಬರ್ತವೆ. ಅಂದ್ರೆ ಈ ಹಿಂದೆ ನಡೆದುಕೊಂಡಂತಹ ರೀತಿ ಮತ್ತೆ ಬಿಜೆಪಿಯನ್ನ ಹೇಗೆ ಈ ಸಂದರ್ಭದಲ್ಲಿ ಬಗ್ಗಿಸಬೇಕು, ತಮಗೆ ಆಗುವಂತ ಲಾಭಗಳೇನು ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಅದು ಬಹಿರಂಗವಾಗಿ ಚರ್ಚೆ ಆಗ್ಬಹುದು, ಆಗದೇನೆ ಇರಬಹುದು. ಒಂದಷ್ಟು ಷರತ್ತುಗಳನ್ನ ಇಡ್ತಾರೆ ಅನ್ನುವಂತಹದ್ದು ಈಗ ನಮಗೆ ಬಂದಿರತಕ್ಕಂತಹ ಮಾಹಿತಿ. ಮಾಲ್ತೇಶ್, ಓಕೆ ಜಸ್ಟ್ ಆಲ್ ಹರೀಶ್, ನಿಮ್ ಜೊತೆಗೆ ಮಾತನಾಡ್ತೀನಿ ನಾನು. ನಾವು ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು ಹೇಗೆ ಇಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂತ ನಿಟ್ಟಿನ ಚೌಕಾಸಿಗಳು ನಡೆಯುತ್ತವೆ. ಹಿಂದೆ ಆದಂತ ಕೆಲ ಘಟನಾವಳಿಗಳು ಕೂಡ ಇಲ್ಲಿ ಬಹುಶಃ ಪ್ರಸ್ತಾಪಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. NDA ನಾವು ಹೇಗೆ ನಂಬಬೇಕು, NDA ಜೊತೆಗೆ ವಿಶ್ವಾಸದಲ್ಲಿ ನಮ್ಮ ಜೊತೆಗೆ ಇರ್ತೀರಾ ಅನ್ನುವಂಥದ್ದಕ್ಕೆ ಏನ್ ಗ್ಯಾರಂಟಿ, ಪ್ರಶ್ನೆಗಳನ್ನು ಸಹಜವಾಗಿ ಇಡ್ತಾರೆ. ಯಾಕಂದ್ರೆ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೆಲ ನಾಯಕರುಗಳ ವರ್ತನೆ ಇರಲಿಲ್ಲ. ಅದೆಲ್ಲ ಈಗ ಪ್ರಸ್ತಾಪಕ್ಕೆ ಬರುತ್ತೆ ಸಹಜವಾಗಿ.